ಎಲ್ಲರಿಗೂ ನಮಸ್ಕಾರ. ಇವತ್ತು ವೃಷಭ ರಾಶಿಯ ವಾರ್ಷಿಕ ಭವಿಷ್ಯದ ಬಗ್ಗೆ ಮಾತನಾಡೋಣ. 2023-24ರಲ್ಲಿ ಗುರುವಿನ 12ನೆಯ ಮನೆಯ ಸಂಚಾರದಿಂದಾಗಿ ನಿಮಗೆ ಶುಭ ಮತ್ತು ಅಶುಭ ಖರ್ಚುಗಳು ಹೆಚ್ಚಾಗಿದ್ದವು ಅನ್ನುವಂಥ ವಿಚಾರ. ಹೇಗೆ ಅಂತಂದರೆ, ಹೆಚ್ಚಾಗಿ ಅನಾರೋಗ್ಯದ ಕಾರಣ ನಿಮಿತ್ತ ಮೆಡಿಕಲ್ಗೆ ಸಂಬಂಧಪಟ್ಟಂಥ ಖರ್ಚುಗಳು ಆಗ್ತಿದ್ದವು. ಜೊತೆಗೆ ತಾಯಿಯ ಆರೋಗ್ಯದ ವಿಚಾರದಲ್ಲೂ ಕೂಡ ಖರ್ಚುಗಳಾಗ್ತಿದ್ವು. ಭೂಮಿ ವಾಹನ ಖರೀದಿಯ ವಿಚಾರದಲ್ಲಿ ಖರ್ಚುಗಳಾಗ್ತಿದ್ವು. ಹೈಯರ್ ಎಜುಕೇಷನ್ ವಿಭಾಗದಲ್ಲೂ ಕೂಡ ನೀವು ಖರ್ಚುಗಳನ್ನು ಮಾಡ್ತಾ ಇದ್ರಿ ಅನ್ನುವಂಥ ವಿಚಾರ. ಹಾಗೆ ಗಂಡ ಅಥವಾ ಹೆಂಡತಿಯ ವಿಚಾರದಲ್ಲಾಗಲಿ, ಪಾರ್ಟ್ನರ್ಶಿಪ್ ವಿಚಾರದಲ್ಲಾಗಲಿ, ಹಾಗೆ ಸಾಮಾಜಿಕ ಕ್ಷೇತ್ರದಲ್ಲಿ ವಿಚಾರದಲ್ಲಾಗಲಿ ನೀವು ಖರ್ಚುಗಳನ್ನು ಮಾಡ್ತಾ ಇದ್ದೀರಿ ಅನ್ನುವಂಥ ವಿಚಾರವನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಆದರೆ ಇದೇ ಮೇ 1, 2024ರಿಂದ ಗುರುಗ್ರಹ ವೃಷಭ ರಾಶಿಯನ್ನು ಪ್ರವೇಶ ಪಡಿತಾ ಇದ್ದಾನೆ. ಹಾಗಾಗಿ ಈ ಎಲ್ಲ ವಿಚಾರಗಳಿಂದ ಸ್ವಲ್ಪ ನೀವು ನೆಮ್ಮದಿಯನ್ನು ಕಾಣಬಹುದಾಗಿದೆ. ಒಂದನೆಯದಾಗಿ, ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಸುಧಾರಣೆಯನ್ನು ಕಾಣ್ತೀರಿ. ಎರಡನೆಯದಾಗಿ, ಮಕ್ಕಳಾಗದೇ ಇದ್ದಂಥವರಿಗೆ ಈ ವರ್ಷ ಮಕ್ಕಳ ಯೋಗ ಇದೆ. ಆದರೆ ಪಂಚಮ ಭಾವದಲ್ಲಿ ಕೇತುಗ್ರಹ ಇರುವಂಥದ್ದು. ಈ ಕೇತುಗ್ರಹ ಅಂದರೆ ಗಣಪತಿಯನ್ನು ನಾವು ಚಿಂತನೆಯನ್ನು ಮಾಡ್ತೇವೆ. ಗಣಪತಿಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಅದರಲ್ಲೂ ಕೂಡ ವಿನಾಯಕ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಗಣಪತಿಗೆ ಈ ಹೆಚ್ಚು ಅಥವಾ 21 ಮೋದಕ ಸೇವೆಯನ್ನು ಮಾಡಿಕೊಳ್ಳುವುದರಿಂದ ಆ ಗಣಪತಿ ಸಂತುಷ್ಟನಾಗ್ತಾನೆ. ಅದಾದ ನಂತರವೇ ನಿಮಗೆ ಮಕ್ಕಳ ಯೋಗ ಇರುವಂಥದ್ದು ಈ ವರ್ಷದಲ್ಲಿ. ಹಾಗೆ ಸಪ್ತಮ ಭಾವಕ್ಕೆ ಈ ಗುರುವಿನ ದೃಷ್ಟಿ ಇದೆ, ಶನಿಯ ದೃಷ್ಟಿಯೂ ಇದೆ, ಗುರುವಿನ ದೃಷ್ಟಿಯೂ ಇದೆ. ಹಾಗಾಗಿ ನಿಮಗೆ ಇಷ್ಟು ವರ್ಷ ಅಂದರೆ 1 ವರ್ಷಗಳ ಕಾಲ ನಿಮಗೆ ಏನು ದಾಂಪತ್ಯ ಜೀವನದಲ್ಲಿ ಒಂದು ಕಹಿ ಘಟನೆಗಳು ನಡೆದಿದ್ವೋ ಅದೆಲ್ಲವೂ ಈಗ ಸ್ವಲ್ಪ ನಿವಾರಣೆ ಆಗ್ತಾ ಬರುತ್ತೆ. ನಿಮ್ಮಿಬ್ಬರಲ್ಲಿ ಒಂದು ಒಳ್ಳೆಯ ಬಾಂಡಿಂಗ್ ಬೆಳೆಯುತ್ತೆ. ಹಾಗೆ ಪಾರ್ಟ್ನರ್ಶಿಪ್ ವಿಚಾರದಲ್ಲೂ ಕೂಡ ನಿಮಗೆ ಅನುಕೂಲವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಇಷ್ಟು ದಿನ ಏನು ನಿಮ್ಮ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಏನು ಬಿರುಕುಗಳಿದ್ವು ಅದೆಲ್ಲವೂ ಈಗ ಸ್ವಲ್ಪವಾಗಿಯೇ ನಿವಾರಣೆ ಆಗ್ತಾ ಬರುತ್ತೆ. ಹಾಗೆ ತಂದೆಯ ವಿಚಾರ ಅಥವಾ ಮಾವನ ವಿಚಾರ ಅನ್ನುವಂಥ ವಿಚಾರಕ್ಕೆ ಬಂದಾಗ ಅಲ್ಲೂ ಕೂಡ ಅವರಿಗೂ ಕೂಡ ಅನುಕೂಲ ಆಗುತ್ತೆ. ಅವರು ಕೂಡ ಹೆಚ್ಚು ಈ ದೇವರಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾರೆ. ಹಾಗೆ ನಿಮಗೂ ಕೂಡ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅನ್ನುವಂಥದ್ದು. ಈ 9ನೇ ಮನೆ ಅನ್ನುವಂಥದ್ದು ಅದೃಷ್ಟ ಸ್ಥಾನ. ಈ ಅದೃಷ್ಟ ಸ್ಥಾನ ಅನ್ನುವಂಥದ್ದು ಭಾಗ್ಯಸ್ಥಾನ ಅಂತ ಹೇಳ್ತೇವೆ. ಈ ಭಾಗ್ಯಸ್ಥಾನದಲ್ಲಿ ಗುರುಗ್ರಹದ ಪ್ರವೇಶವಾಗಿರುವುದರಿಂದ ನಿಮಗೆ ಅಚಾನಕ್ಕಾಗಿ ಏನಾದರೂ ಒಂದು ಅವಘಡಗಳು ಸಂಭವಿಸಿದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ತಪ್ಪಿ ಹೋಗುವಂಥದ್ದಾಗತ್ತೆ. ಯಾಕೆ ಅವಘಡ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ, ದಶಮ ಸ್ಥಾನದಲ್ಲಿ ಶನಿದೇವರಿರುವಂಥದ್ದು. ದಶಮ ಅನ್ನುವಂಥದ್ದು ಕರ್ಮಸ್ಥಾನ ಅನ್ನು ಹೇಳ್ತೀವಿ. ಹಾಗೆ ಕ್ರಿಯೆ ಮಾಡುವಂಥ ಸ್ಥಾನ ಅಂತಲೂ ನಾವು ಕರಿತೀವಿ. ಕರ್ಮ ಅಂತಂದ್ರೇನು? ನೀವು ಮಾಡುವಂಥ ಉದ್ಯೋಗದಲ್ಲಿ ಕಿರಿಕಿರಿಗಳು ಉಂಟಾಗ್ತವೆ ಅಂಥೇಳಿ. ಹಾಗೆ ಕೆಲಸದ ಒತ್ತಡಗಳು ನಿಮ್ಮಲ್ಲಿ ಜಾಸ್ತಿ ಆಗ್ತವೆ. ಇದರ ಸಂದರ್ಭದಲ್ಲೇ ನಿಮಗೆ ಯಾವುದಾದ್ರೂ ಒಂದು ಪರಿಹಾರ ಸಿಗುವಂಥದ್ದೇ ಅದೃಷ್ಟ ಅನ್ನುವಂಥದ್ದು. 9ನೇ ಮನೆಗೆ ಗುರುವಿನ ದೃಷ್ಟಿ ಇರೋದರಿಂದ ಈ ಒತ್ತಡದಲ್ಲಿ ನಿಮಗೆ ಯಾರಾದರೂ ಒಬ್ಬರು ಬಂದು ಹೆಲ್ಪ್ ಮಾಡುವಂಥವರಾಗ್ತಾರೆ ಅನ್ನುವಂಥದ್ದೇ ವಿಚಾರವನ್ನು ಅದೃಷ್ಟ ಅಂತ ಕರಿತೀವಿ. ಹಾಗೆ ಚತುರ್ಥ ಭಾವಕ್ಕೆ ಶನಿದೇವರ ದೃಷ್ಟಿ ಇರುವಂಥದ್ದು. ಚತುರ್ಥ ಅಂದರೆ ತಾಯಿ, ವಾಹನ, ಭೂಮಿ, ವಿದ್ಯಾಭ್ಯಾಸ, ಈ ಎಲ್ಲ ವಿಚಾರವನ್ನು ಶನಿದೇವರು ನೋಡ್ತಾ ಇರುವಂಥದ್ದು. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಈ ವಿಚಾರದಲ್ಲಿ. ಅಂದರೆ ಹೈಯರ್ ಎಜುಕೇಷನ್ ಮಾಡುವಂಥವರಿಗೆ ಸ್ವಲ್ಪ ಕಷ್ಟ ಆದಿತ್ತು ಈ ವರ್ಷ. ಎರಡನೆಯದಾಗಿ ತಾಯಿಯ ಆರೋಗ್ಯದಲ್ಲಿ, ಯಾಕೆಂದರೆ ಅಲ್ಲಿ ಕರ್ಮ ಅಂತ ಹೇಳಿದ್ದೀನಿ, ಕ್ರಿಯೆ ಅಂತ ಹೇಳಿದ್ದೀನಿ, ದಶಮ ಸ್ಥಾನ. ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಅವರ ಆರೋಗ್ಯದಲ್ಲಿ ಪದೇ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿರ್ತವೆ. ಅದರಲ್ಲೂ ಕೂಡ ಮೇಯ್ನಾಗಿ ಹೊಟ್ಟೆಯ ಭಾಗಕ್ಕೆ ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥ ವಿಚಾರಗಳಿರ್ತವೆ. ಇನ್ನು ಕೆಲವಷ್ಟು ಜನ ಭೂಮಿ ಖರೀದಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ, ಅದನ್ನು ಮಾಡಬೇಡಿ ಈ ವರ್ಷ. ಹಾಗೆ ಜೊತೆಗೆ ವಾಹನ ಖರೀದಿ ಅದನ್ನು ಕೂಡ ಈ ವರ್ಷ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಹಾಗೆ
ವಾಹನವನ್ನು ಚಲಾಯಿಸುವಾಗ ಸ್ವಲ್ಪ ನಿಧಾನವಾಗಿ ಚಲಾಯಿಸಬೇಕು. ಯಾಕೆ ಅಂತಂದರೆ ಶನಿಯ ದೃಷ್ಟಿಯಿಂದಾಗಿ ಅವಘಡಗಳಾಗಬಹುದು. ನಾನು ಅವಘಡ ಅಂತ ಆವಾಗ ಹೇಳಿದ್ನಲ್ಲ, ಅದೇ ವರ್ಡನ್ನು ಈಗ ರಿಪೀಟ್ ಮಾಡ್ತಾ ಇದ್ದೀನಿ. ಅವಘಡ ಅಂತಂದರೆ ಈ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗುವಂಥ ಸಾಧ್ಯತೆಗಳಿರ್ತವೆ ಶನಿಯ ದೃಷ್ಟಿಯಿಂದಾಗಿ. ಆದರೆ ಕೂದಲೆಳೆಯಲ್ಲಿ ನೀವು ಪಾರಾಗುವಂಥ ಸಾಧ್ಯತೆ ಇರುತ್ತೆ. ಯಾಕೆ ಅಂದರೆ ಲಗ್ನದಲ್ಲಿರುವಂತಹ ಗುರು 9ನೇ ಮನೆಯನ್ನು ನೋಡ್ತಾ ಇರುವಂಥದ್ದು ಅದೃಷ್ಟ ಅಂತ ಹೇಳಿದ್ದೀನಲ್ಲ, ಅದೇ ಅದೃಷ್ಟ. ಕೂದಲೆಳೆಯಲ್ಲಿ ಪಾರಾಗುವಂಥದ್ದೇ ಒಂದು ನಿಮಗೆ ಸಿಗುವಂಥ ಅದೃಷ್ಟ. ಆದರೂ ನೀವು ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ವಾಹನವನ್ನು ಚಲಾಯಿಸಬೇಕು. ನೀವು ನಡ್ಕೊಂಡು ಹೋಗ್ತಿದ್ರೂ ಕೂಡ ಬಂದು ಗುದ್ದೋರು ಇರ್ತಾರೆ. ಹಾಗಾಗಿ ನೀವು ಎಷ್ಟು ಎಚ್ಚರದಿಂದ ಇರ್ತೀರೋ ಅಷ್ಟು ಎಚ್ಚರದಿಂದ ಇದ್ದರೆ ಬಹಳ ಸೂಕ್ತ ಅನ್ನುವಂಥ ವಿಚಾರ. ಹಾಗೆ ರಾಹುಗ್ರಹ ಏಕಾದಶ ಸ್ಥಾನದಲ್ಲಿ ಇರುವಂಥದ್ದು, ಇದು ತುಂಬ ಒಳ್ಳೆಯದು. ನಿಮಗೆ ರಾಹು ಏಕಾದಶದಲ್ಲಿದ್ದರೆ ನಿಮಗೆ ಎಲ್ಲ ಅನುಕೂಲವನ್ನು ಮಾಡಿಕೊಡ್ತಾನೆ. ಲಾಭ ಸ್ಥಾನದಲ್ಲೂ ಇರುವುದರಿಂದ ಲಾಭವನ್ನು ಹೆಚ್ಚಾಗಿ ಮಾಡ್ತಾನೆ ಅನ್ನುವಂಥ ವಿಚಾರ. ಎಲ್ಲರಿಗೂ ಶುಭವಾಗಲಿ.